ವೀಕ್ಷಕರೇ ನಮಸ್ಕಾರ. ನಿಮ್ಮ ಮನೆಗೆ ಆಕಸ್ಮಿಕವಾಗಿ ಬಸವನ ಹುಳು ಬರುತ್ತಿದೆಯಾ? ಇದು ಏಕೆ ಬರುತ್ತದೆ? ಇದರಲ್ಲಿ ಯಾವ ಧಾರ್ಮಿಕ, ವೈಜ್ಞಾನಿಕ ಮತ್ತು ಸಾಮಾಜಿಕ ಅರ್ಥಗಳು ಇವೆ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದರ ಹಿಂದಿನ ಅರ್ಥವನ್ನು ಸರಳವಾಗಿ ತಿಳಿಯೋಣ. ಧಾರ್ಮಿಕ ಅರ್ಥ: ಬಸವನ ಹುಳು ಪುರಾಣಗಳಲ್ಲಿಯೂ ಗ್ರಾಮೀಣ ನಂಬಿಕೆಗಳಲ್ಲಿಯೂ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಶುದ್ಧತೆಯ ಸಂಕೇತ, ದೈವಿಕ ಚಕ್ರದ ಪ್ರಾರಂಭ, ಮನೆಯ ಪಾಪಶುದ್ಧಿಗೆ ಸಾಂಕೇತಿಕವಾಗಿಯೂ ವ್ಯಾಖ್ಯಾನ ಮಾಡಲಾಗುತ್ತದೆ. ಅಂದರೆ ಈ ಹುಳು ಬರುವುದು ದೇವರ ದಯೆಯ ಸೂಚನೆ ಅಂತಲೂ ಕೆಲವರು ನಂಬುತ್ತಾರೆ. ಸಾಮಾಜಿಕ ಅರ್ಥದ ಪ್ರಕಾರ ಈ ಹುಳು ಬರುವುದು ಅತಿಥಿ ಆಗಮನದ ಸೂಚನೆಯಾಗಿದೆ, ಅಥವಾ ಕುಟುಂಬದಲ್ಲಿ ಹೊಸ ವಿಚಾರ, ಹೊಸ ಸದಸ್ಯರ ಆಗಮನದ ಸಂಕೇತವಾಗಿದೆ. ಕೆಲವರ ನಂಬಿಕೆಯಲ್ಲಿ ಸಂಕಷ್ಟ ಹೋಗಿ ನೆಮ್ಮದಿ ಬರಲಿದೆ ಎಂಬ ಲಕ್ಷಣವಾಗಿದೆ. ಇದು ನಮ್ಮ ಸಂಸ್ಕೃತಿಯ ಒಂದು ಭಾವನಾತ್ಮಕ ಅಂಶವಾಗಿದೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದರೆ ಈ ಹುಳುಗಳಿಗೆ ತೇವ, ಬೆಳಕು, ಆಹಾರ, ವಾಸನೆ ಇಂಥವುದ್ದೇನಾದರೂ ಇದ್ದಲ್ಲಿ ಅದು ಮನೆಯೊಳಗೆ ಬರುತ್ತದೆ. ಮಳೆಗಾಲದಲ್ಲಿ ನೆಲದೊಳಗಿನ ಹುಳುಗಳು ಹೊರಬರುವುದು ಸಹಜವಾಗಿದೆ. ನಿಮ್ಮ ಮನೆಯ ಬಳಿ ಇರುವ ಗಿಡ, ಮರ, ಹೂಗಳು ಅಥವಾ ಯಾವುದಾದರೂ ಜೈವಿಕ ವಸ್ತುಗಳಿದ್ದರೆ ಇವು ಆಗಾಗ್ಗೆ ಭೇಟಿ ನೀಡುತ್ತವೆ. ಹೆಚ್ಚಾಗಿ ಇದು ಪರಿಸರ ಚಕ್ರದ ಒಂದು ಭಾಗ ಮಾತ್ರ. ಬಸವನ ಹುಳು ಮನೆಗೆ ಬಂದರೆ ಇದು ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಗೊಳ್ಳಬಹುದು. ಧಾರ್ಮಿಕ, ಸಾಮಾಜಿಕ ಮತ್ತು ವೈಜ್ಞಾನಿಕವಾಗಿ. ಧಾರ್ಮಿಕ ಅರ್ಥ: ಬಸವನ ಹುಳು ಕೆಲವು ಪುರಾಣಗಳಲ್ಲಿ ಅಥವಾ ಸ್ಥಳೀಯ ನಂಬಿಕೆಗಳಲ್ಲಿ ಇದನ್ನು ಶುದ್ಧತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಗೆ ಈ ಹುಳು ಬಂದರೆ ಶುಭದ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ಮನೆಯಲ್ಲಿನ ಪಾಪವು ಕಳೆಯುವ ಚಿಹ್ನೆ ಎಂದು ಕೆಲವರು ನಂಬುತ್ತಾರೆ. ಕೆಲವರು ಇದನ್ನು ದೇವರ ದರ್ಶನದ ಸೂಚನೆ ಎಂದು ಪರಿಗಣಿಸುತ್ತಾರೆ. ಸಾಮಾಜಿಕ ಅರ್ಥ: ಸಾಮಾಜಿಕ ದೃಷ್ಟಿಯಿಂದ ಇದು ಹೊಸ ವಾತಾವರಣ, ಮಳೆಗಾಲ ಅಥವಾ ಬಿಸಿಲು ಬರುವ ಮುನ್ಸೂಚನೆಯಾಗಿ ಪರಿಗಣಿಸಲಾಗುತ್ತದೆ. ಮನೆಯ ವಾತಾವರಣದಲ್ಲಿ ಹೆಚ್ಚಿನ ಬಿಳಿ ಬೆಳಕು ಅಥವಾ ತೇವಾಂಶ ಇದ್ದರೆ ಈ ಹುಳುಗಳು ಒಳಗೆ ಬರುತ್ತವೆ. ಕೆಲವೊಮ್ಮೆ ಇದು ಮನೆಗೆ ಬರುವ ಅತಿಥಿ ಅಥವಾ ಹೊಸ ವಿಚಾರದ ಸೂಚನೆ ಎಂದು ನಂಬಿಕೆ ಇದೆ. ಬಸವನ ಹುಳುಗಳು: ವೈಜ್ಞಾನಿಕವಾಗಿ ನೋಡಿದರೆ ಬಸವನ ಹುಳುಗಳು ಸಾಮಾನ್ಯವಾಗಿ ಆಹಾರ, ಬೆಳಕು, ತೇವಾಂಶ ಅಥವಾ ಕೊಳೆತು ಹೋಗುತ್ತಿರುವ ವಸ್ತುಗಳ ಕಡೆ ಆಕರ್ಷಿತವಾಗುತ್ತವೆ. ಮನೆಯ ಬಳಿ ಜೈವಿಕ ವಸ್ತುಗಳು ಅಥವಾ ಹೂ ಗಿಡಗಳು ಇದ್ದರೆ ಈ ಹುಳುಗಳು ಬರುತ್ತವೆ. ಇದರ ಅರ್ಥ ಮತ್ತು ವಿವರಣೆ: ಧಾರ್ಮಿಕವಾಗಿ ನೋಡಿದರೆ ಪುನರ್ಜನ್ಮ, ಪಾಪಶುದ್ಧಿ, ದೈವಿಕ ಸೂಚನೆಯಾಗಿದೆ. ಸಾಮಾಜಿಕವಾಗಿ ನೋಡಿದರೆ ಮನೆಗೆ ಹೊಸ ವಿಚಾರ, ಅತಿಥಿ ಬರುವ ಅಥವಾ ವಾತಾವರಣ ಬದಲಾವಣೆಯ ಸೂಚನೆಯಾಗಿದೆ. ವೈಜ್ಞಾನಿಕವಾಗಿ ನೋಡಿದರೆ ಬೆಳಕು, ಆಹಾರ, ತೇವಾಂಶದ ಆಕರ್ಷಣೆ, ಮಳೆಗಾಲದ ಪ್ರಾರಂಭದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಯಾವುದೇ ಹುಳುವನ್ನು ಶಾಪ ಅಥವಾ ಭಯವಾಗಿ ನೋಡದೆ ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ಅರಿತರೆ ಉತ್ತಮವಾಗಿದೆ. ಬಸವನ ಹುಳು ಕೆಲವರ ನಂಬಿಕೆಯಲ್ಲಿ ದೇವತೆಗಳ ಜೊತೆ ಸಂಬಂಧ ಹೊಂದಿರಬಹುದು. ಭಗವಂತನ ದೂತ ಎಂದು ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ನಂಬಿಕೆ ಇದೆ. ಈ ಹುಳು ನೆಲದಲ್ಲಿ ಬದುಕಿ ಕೊಳೆತು ಹೋಗುವ ವಸ್ತುಗಳನ್ನು ಓಡಿಸುವ ಮೂಲಕ ಪಾಪ ಶುದ್ಧೀಕರಣ ಎಂದು ಗ್ರಹಿಸಲಾಗುತ್ತದೆ. ಮನೆಗೆ ಬರುವುದು ಎಂಬುದು ದೈವಿಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ, ಶಿವನ ನಿಯಮದ ಪ್ರಕಾರ ಕೀಟಗಳು ಕೂಡ ಈ ಪ್ರಪಂಚದ ಅವಿಭಾಜ್ಯ ಭಾಗವಾಗಿದೆ. ಅವರು ಬರುವುದು ಒಂದೊಂದು ರೀತಿಯ ಪರಿಹಾರ ಚಕ್ರದ ಪ್ರಾರಂಭವೆನ್ನಬಹುದು. ಸಾಮಾಜಿಕ ಅರ್ಥ: ಬಸವನ ಹುಳು ಮನೆಗೆ ಬರುವುದು ಜನಪದ ಜ್ಞಾನದಲ್ಲಿ ಹಲವು ರೀತಿಯಲ್ಲಿ ವಿವರಿಸಲಾಗುತ್ತದೆ. ಕೆಲವರು ಈ ಹುಳವನ್ನು ಒಳ್ಳೆಯ ಅತಿಥಿ ಬರುವ ಸೂಚನೆ ಎನ್ನುತ್ತಾರೆ. ಇನ್ನೊಂದು ನಂಬಿಕೆಯಲ್ಲಿ ಇದು ವಿಧಿಯ ಬದಲಾವಣೆ ಅಥವಾ ಕುಟುಂಬದಲ್ಲಿ ಹೊಸ ಸುದ್ದಿಯ ಆರಂಭವೆಂದು ವ್ಯಾಖ್ಯಾನಿಸಲಾಗುತ್ತದೆ. ಕೆಲವು ಗ್ರಾಮೀಣ ಜನರು ಹೇಳುವಂತೆ ಇವು ಬರುವುದು ಸಂಕಷ್ಟದ ಬಳಿಕ ಶಾಂತಿ ಬರುವುದು ಎಂದು ನಂಬುತ್ತಾರೆ. ಬಸವನ ಹುಳುಗಳು ಸಾಮಾನ್ಯವಾಗಿ ಈ ಕಾರಣದಿಂದ ಮನೆಗೆ ಬರುತ್ತವೆ: ಹಸಿವಿನಿಂದ, ಆಹಾರದ ವಾಸನೆಯನ್ನು ಹುಡುಕುತ್ತಾ ಬರುತ್ತವೆ. ಹಣ್ಣುಗಳು, ಹೂವುಗಳು, ಕೊಳೆಯುತ್ತಿರುವ ವಸ್ತು, ಎಲ್ಲಿ ಬೆಳಕಿನ ಆಕರ್ಷಣೆ ಇದೆಯೋ ಅಲ್ಲಿಯೂ ಬರಬಹುದು. ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮೊದಲು ಅಥವಾ ನಂತರ ನೆಲದ ಒತ್ತಡ ಬದಲಾಗುವುದು. ಈ ಸಮಯದಲ್ಲಿ ಹುಳುಗಳು ಹೊರಗೆ ಬರುತ್ತವೆ. ನಿಮ್ಮ ಮನೆಯಲ್ಲಿ ನೀವೇನಾದರೂ ಜೈವಿಕ ಗೊಬ್ಬರವನ್ನು ಉಪಯೋಗಿಸುತ್ತಿದ್ದರೆ, ಹಳ್ಳಿಯ ಪರಿಸರದಲ್ಲಿ ಇದ್ದರೆ ಇವು ಸಾಮಾನ್ಯವಾಗಿದೆ. ಬಸವನ ಹುಳು ಮನೆಗೆ ಬರುವುದೆಂದರೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ, ಶುದ್ಧತೆಯ ಚಕ್ರ ಶುರುವಾಗಬಹುದು. ಆತ್ಮ ಸಮಾಧಾನಕ್ಕೆ, ಶುದ್ಧ ಮನಸ್ಸಿಗೆ ಇದು ಒಂದು ಸಂಕೇತವಾಗಬಹುದು. ಹಾಗಾದರೆ ಸ್ನೇಹಿತರೆ, ಬಸವನ ಹುಳು ಬರುವುದು ಒಂದು ಶಾಪವಲ್ಲ ಅಥವಾ ಹೆದರಬೇಕಾದ ವಿಷಯವೂ ಅಲ್ಲ. ಇದು ಒಮ್ಮೆಲೆ ಆಗುವ ಬದಲಾವಣೆ, ಶುಭದ ಸೂಚನೆ ಅಥವಾ ಪ್ರಾಕೃತಿಕ ಸ್ವಾಭಾವಿಕ ಕ್ರಿಯೆಯ ಒಂದು ಭಾಗವಾಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತಾ? ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.